ಯಲ್ಲಮ್ಮನ ಭಕ್ತರಿಗೆ ಬೇಕು ಲೋಕಾಪುರ ಧಾರವಾಡ ರೈಲು, ಭಕ್ತರ ಬೇಡಿಕೆ. ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ತರುವಲ್ಲಿ ನಿಮ್ಮ ಹೋರಾಟಕ್ಕೆ ನಾವು ಸಂಪೂರ್ಣ ಬೆಂಬಲ ಸೂಚಿಸುತ್ತೇವೆ ಎಂದು ಲೈಂಗಿಕ ಅಲ್ಪಸಂಖ್ಯಾತರ ಸಮುದಾಯ ಘೋಷಿಸಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ರೈಲ್ವೆ ಹೋರಾಟ ಸಮಿತಿಯ ಅಧ್ಯಕ್ಷ ಕುತ್ಬುದ್ದೀನ್ ಖಾಜಿ, ಆರಾಧ್ಯ ದೇವತೆ ಯಲ್ಲಮ್ಮನಿಗೆ ರಾಷ್ಟ್ರವ್ಯಾಪಿ ಭಕ್ತರಿದ್ದು ಅವರು ಬರುವುದಕ್ಕೆ ಹೋಗುವುದಕ್ಕೆ ರೈಲ್ವೆ ಸೌಲಭ್ಯ ಅತ್ಯಗತ್ಯವಾಗಿದೆ. ಕೆಲವು ವರ್ಷಗಳಿಂದ ನಾವು ಸೌದತ್ತಿ ಯಲ್ಲಮ್ಮನ ಭಕ್ತರಿಗೆ, ಶಿರಸಂಗಿ ಕಾಳಮ್ಮನ ಭಕ್ತರಿಗೆ, ರಾಮ ಭಕ್ತ ಶಬರಿ, ಗೊಡಚಿ ವೀರಭದ್ರೇಶ್ವರ ಭಕ್ತರಿಗೆ ಅನುಕೂಲವಾಗುವುದರ ಜೊತೆಗೆ ಧಾರವಾಡದ ಹೈಕೋರ್ಟ್ ಪೀಠ ವಿದ್ಯಾರ್ಥಿಗಳಿಗೆ, ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಅನುಕೂಲ ಆಗುವಂತೆ ಲೋಕಾಪುರ, ರಾಮದುರ್ಗ, ಶಿರಸಂಗಿ, ಸೌದತ್ತಿ ಯಲ್ಲಮ್ಮ ಮಾರ್ಗವಾಗಿ ಧಾರವಾಡಕ್ಕೆ ಸಂಪರ್ಕ ಕಲ್ಪಿಸುವ ರೈಲು ಮಾರ್ಗ ಅನುಷ್ಠಾನಕ್ಕೆ ಬರಬೇಕೆಂದು ಕುತ್ಬುದ್ದೀನ್ ಖಾಜಿ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದರು. ಈಗಾಗಲೇ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾದ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್, ಪ್ರಹ್ಲಾದ್ ಜೋಶಿ, ಪಿಸಿ ಗದ್ದಿಗೌಡರ್ ಒಳಗೊಂಡಂತೆ ಎಲ್ಲ ಸಂಸದರಿಗೆ ಮನವರಿಕೆ ಮಾಡಲಾಗಿದೆ. ಮುಂಬರುವ ಯಾವುದೇ ರೀತಿಯ ಹೋರಾಟಗಳಿಗೆ ತಾವುಗಳು ಯಲ್ಲಮ್ಮನ ಭಕ್ತರಿದ್ದೀರಿ. ರೈಲ್ವೆ ಸೌಲಭ್ಯದ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನೀಡಬೇಕು, ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಎಂದು ಕುತ್ಬುದ್ದೀನ್ ಖಾಜಿ ಅವರು ಮನವಿ ಮಾಡಿದರು. ಸಭೆಯಲ್ಲಿ ಸಂಘಟಕರಾದ ಮಲ್ಲು ಕುಂಬಾರ್, ಸಮೀರ್, ಜಿಲ್ಲಾ ಆಡಳಿತದ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಯಲ್ಲಮ್ಮನ ಅಪಾರ ಭಕ್ತರು ಉಪಸ್ಥಿತರಿದ್ದರು. ಎಲ್ಲವನ್ನ ಭಕ್ತನಲ್ಲ, ಆದರೂ ಭಕ್ತನ ರೂಪದಲ್ಲಿ ಎಲ್ಲವನ್ನ ನನ್ನನ್ನ ತಮ್ಮ ಗರ್ವ ಗುಡಿಗೆ ಕೊಡಿಸಬೇಕು. ಸವಾಲು ಜವಾಬು ಪ್ರಶ್ನೆ ಉತ್ತರ ಆಯ್ತು ಎಲ್ಲಮ್ಮನಿಗೆ. ನನಗೆ ನಾನು ಒಬ್ಬ ಮುಸಲ್ಮಾನ, ನಾನು ಒಬ್ಬ ಸಾಮಾಜಿಕ ಹೋರಾಟಗಾರ, ನನಗೆ ಯಾಕೆ ಕಾಡ್ತಿ ತಾಯಿ ಅಂತ ಹೇಳಿದೆ. ಅದೆಲ್ಲ ವಿಡಿಯೋ ಐತಿ. ಆದ್ರೆ ಒಂದು ಸೂಚನೆ ನನಗೆ ಬಂತು. ಇಲ್ಲೇ ಜನಪ್ರತಿನಿಧಿಗಳು, ನಮ್ಮಿಂದ ನಿಮ್ಮಿಂದ ಆಯ್ಕೆಯಾದಂತಹ ಜನಪ್ರತಿನಿಧಿಗಳು ತಾವು ಬೆಳೆಯಕ್ಕೆ ತಮ್ಮ ಬೆಳವಣಿಗೆಗಾಗಿ ಕೆಲಸ ಮಾಡ್ತಾರೆ ವಿನ ಸಮಾಜದಿಂದ ಆಯ್ಕೆ ಬರವಾಗಿ ಸಮಾಜದ ಉದ್ಧಾರ ಮಾಡಬೇಕು, ಸಮಾಜದ ಸಮಸ್ಯೆಗಳನ್ನ ಪರಿಹಾರ ಮಾಡ್ಬೇಕಂತ ಹೇಳಿ ಮಾಡಂಗಿಲ್ಲ. ಮಗನೇ, ನೀನು ಯಾವ ಜಾತಿ ನನಗೆ ಸಂಬಂಧ ಇಲ್ಲ, ನಿನ್ನಿಂದ ಇದು ಆಗತ್ತೆ ಅನ್ನುವಂತ ಒಂದು ಖಾತ್ರಿಯಿಂದ ನಿನ್ನ ಕಾಣಕತ್ತೀನಿ ಅಂತ ಹೇಳಿದಾಗ ಅಲೆಬದ್ದಲೆಯಾಗಿ 11 ದಿವಸ ಸೌದತ್ತಿ ಯಲ್ಲಮ್ಮ ದೇವಸ್ಥಾನ ಊರಾಗ ನಾವು ಸತ್ಯಾಗ್ರಹ ಮಾಡಬೇಕು. ಆದ್ರೆ ನಾನು ಎಲ್ಲ ಹೇಳಿದೆ ನೋಡ್ರಿ, ಎಲ್ಲ ಭಕ್ತರಿಗೆ, ಯಲ್ಲಮ್ಮನ ಭಕ್ತರು ಯಾರ್ಯಾರ ಈಗ ಬಸ್ಸಿಗೆ ಹೋಗ್ಬೇಕಂದ್ರೆ ನಿಮ್ಗೆ 200-300 ರೂಪಾಯಿ ಬೇಕು. ಒಮ್ಮೆ ಹೋಗಿ ಬರ್ಬೇಕಂದ್ರೆ 4,000-5,000 ರೂಪಾಯಿ. ರೈಲ್ವೆ 20 ರೂಪಾಯಿ ಹೋಗ್ತೀರಿ, 24 ಬರ್ತೀರಿ. ಇಲ್ಲಾಂದ್ರೆ ಫ್ರೀ ಹೋಗಿ ಫ್ರೀ ಬರ್ತೀರಿ. ಫ್ರೀ ಹೇಳ್ತೀರಲ್ಲ, ನೀವೆಲ್ಲ ಟಿಕೆಟ್ ತೆಗಿತೀರಿ. ಇಲ್ಲ ಅಂದ್ರೆ ಈಗ ಹೋಗಿ ಬಸ್ ಹೋದ್ರೆ ಬಿಡ್ತಾರ. ಈಗ ಏನಾದ್ರು ದುರ್ಘಟನೆ ಅಂತ ಮಾಡ್ಯಾರ ಬಸ್, ಅದು ನಿಮ್ಗೆ ಗೊತ್ತೈತೆ, ನಿಮ್ಗೆ ಬರ್ತೈತೆ ಈಗ. ಆದ್ರೆ ಮುಂದೆ ಇದ ಸರ್ಕಾರ ಇಂದ ಮುಂದುವರಿತೈತೆ ಅಂತ ಗ್ಯಾರಂಟಿ ಇಲ್ಲ. ಆ ನಿಟ್ಟಿನೊಳಗ ಒಂದು ಶಾಶ್ವತವಾಗಿ ಪರಿಹಾರ ಮಾಡುವ ನಿಟ್ಟಿನೊಳಗ ನಾವು ಪ್ರಮಾಣಿಕ ಪ್ರಯತ್ನ ಮಾಡಿದೆ. ಅದರಂತೆ ತಮ್ಮ ಮನೆ ಪರಶುರಾಮನ ವೇಷ ಧರಿಸಿದೆ. ಮೊದಲ ಏನ್ ಮಾಡಿದೆ, ಎಲ್ಲವನ್ನ ಭಕ್ತನಾಗಿ, ಎಲ್ಲವನ್ನ ದರ್ಶನಕ್ಕೆ ಹೋಗಿ, ಎಲ್ಲವನ್ನ ಜೊತೆ ವಾದ ವಿವಾದ ಮಾಡಿ ನನಗೆ ಯಾಕೆ ಆಯ್ಕೆ ಮಾಡ್ಕೊಂಡು ಅಂದಾಗ ಈ ವಿಚಾರ ಬಂದಾಗ ಸರ್ಕಾರವು ಎಷ್ಟು ಪ್ರಯತ್ನ ಮಾಡಿದ್ರು ಮೊದಲ ಸರ್ಕಾರ ಹೋರಾಟ ಮಾಡಿದ್ರೆ ಮನುಷ್ಯರು ಮಾಡ್ತಾರೆ. ಏನು ಮನುಷ್ಯರು ಮಾಡ್ತಾರ, ಒಂದು ಆಯ್ಕೆ MP, ಮಂತ್ರಿ, MLA ಸರ್ಕಾರ ಮಾಡಂತ ಕೆಲಸ ಹೋರಾಟ ಮಾಡಿ ಏನ್ ಮಾಡ್ತಾರ, ಎತ್ತಿದ್ದವ್ರು ಹೊರಗಡೆ ಏನ್ ಮಾಡ್ತಾರ ಅನ್ನುವಂತ ಒಂದು ಹೇಳಿ ಮಾತಾಡು, ಲಘು ಪಾಠಗೆ ಅನುಗುಣವಾಗಿ ಮಾತಾಡು, ಇಂಥ ಎಲ್ಲ ಮಾತಾಡ. ಆದ್ರೆ ಒಕ್ಕಟ್ಟು ಹೋರಾಟದ ಒಂದು ಒಗ್ಗಟ್ಟಿತನ ಏನಿತ್ತಲ್ಲ, ಸರ್ಕಾರ ಇಲ್ಲಿ ದೇವರನ್ನು ಭಕ್ತಿಯಿಂದ ನಾವು ದೇವರು ನಡ್ಕೊಂಡ್ರೆ ದೇವರು ನಮ್ಗೆ ಮೆಚ್ಚಾರ, ದೇವ್ರನ್ನು ವರದಾನ ಮಾಡ್ತಾರೆ. ಹಂಗ ಸರ್ಕಾರದ ಮೇಲೆ ನಾವು ಒಕ್ಕಟ್ಟಾಗಿ ಗಟ್ಟಿಯಾಗಿ ಹೋರಾಟ ಮಾಡಿದ್ರೆ ಸರ್ಕಾರನೂ ಮಣಿತಾವು, MPಗಳು ಮಣಿತಾವು. ಅದಕ್ಕೆ ದಯವಿಟ್ಟು ನಮ್ಗೆ ಹೇಳ್ತೀವಿ, ಹಿಂದೆ ಸಿಗುವಂತ ಸೌಲಭ್ಯವನ್ನು ಪಡ್ಕೊಳಕ ಹಿಂಜರಿಯಬಾರ್ದು.